ನಿಟ್ಟಿನಲ್ಲಿ 2021-25ನೇ ಸಾಲಿನ 5 ವರ್ಷದ ಅವಧಿಯಲ್ಲಿ ಈ ಒಂದು ಕೊನೆ ಎರಡನೇ ಅವಧಿಯ 2.5 ವರ್ಷದ ಅವಧಿಯಲ್ಲಿ 1 ವರ್ಷ 2 ತಿಂಗಳೇನಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತಿನ ದಿನ ಅವಿರೋಧವಾಗಿ ಶಶಿಕಲಾ ಅವರು ಆಯ್ಕೆಯಾಗಿದ್ದಾರೆ. ಈ 5 ವರ್ಷ ಅವಧಿಯಲ್ಲಿ ಇದು 3ನೇ ಬಾರಿ ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇರೋದು. ಇದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗಾದರೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾವು ಏನು ಗ್ರಾಮ ಪಂಚಾಯತಿನಲ್ಲಿ ಒಂದು ಶಿಸ್ತಾಗಿ ಒಂದು ನೀತಿ ನಿಯಮವನ್ನು ಪಾಲಿಸಿಕೊಂಡು ಸುಮಾರು 10 ವರ್ಷಗಳಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಯಾವುದೇ ರೀತಿ ಪಕ್ಷಭೇದ ಆಗಲಿ ಜಾತಿ ಭೇದ ಆಗಲಿ ಯಾವುದೇ ರೀತಿ ಪರಿಗಣನೆಗೆ ತೊಗೊಳ್ತೀರ ಎಲ್ಲರೂ ಅಷ್ಟೇ 11 ಹಳ್ಳಿನಲ್ಲೂ ಸಹ ಏನು ಆಯಾ ಗ್ರಾಮ ಪಂಚಾಯತಿ ಸದಸ್ಯರ ಊರಿಗಿನ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿ ಭೇದ ಭಾವಗಳು ಮಾಡ್ದಿರ ಆಯಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಏನು ನಾವು ಅಭಿವೃದ್ಧಿ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶಶಿಕಲಾ ಅವರು ಸಹ ಅಷ್ಟೇ ಮುಂದೆ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲರನ್ನೂ ಸಹ ಸಹಕಾರ ತಗೊಂಡು ಎಲ್ಲರನ್ನು ಪರಿಗಣನೆಗೆ ತಗೊಂಡು ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿನಲ್ಲಿ ಮುಂಚೂಣಿನಲ್ಲಿ ನಡೆಯಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಈ ಒಂದು ಅವಿರೋಧ ಆಯ್ಕೆಗೆ ಮುಖ್ಯವಾಗಿ ಸಹಕಾರ ನೀಡಿದಂಥ ನಮ್ಮ ಪೊಲೀಸ್ ಅಣ್ಣವರು ಪದ್ಮಗಳ ಪೊಲೀಸ್ ಅಣ್ಣ ಏನು ಈ ಮುಂಚೆ ನಮಗೆ ವಯಸ್ಸಾಗಿದೆ, ನಮಗೆ ಅಧ್ಯಕ್ಷ ಸ್ಥಾನವನ್ನು ಬೇಕು ಅಂತಂದಾಗ ಎಲ್ಲರೂ ಒಮ್ಮತವಾಗಿ ಅವರಿಗೆ ಒಂದು ಒಕ್ಕೂರಿನಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ನಮಗೂ 1 ವರ್ಷ 2 ತಿಂಗಳು 3 ತಿಂಗಳು ಆಗಿದೆ ಆಯಿತು ಅವಧಿ, ಇನ್ನೂ 1 ವರ್ಷ 2 ತಿಂಗಳಿದೆ. ನಮಗೂ ವಯಸ್ಸಾಗಿದೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಒಂದು ನೇತೃತ್ವದಲ್ಲಿ ಇವಾಗ ಶಶಿಕಲಾ ಅವರು ಮಾಡಿದ್ದೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಾವು ಚಿರುಋಣಿಗಳು. ಮುಂದೇನೂ ಸಹ ಏನು ಈ ಹಿಂದೆ ಮೋಹನ್ ಅಣ್ಣರು ಇರ್ಬೋದು, ವೆಂಕಟಲಕ್ಷ್ಮಣ ಅವರು ಇರ್ಬೋದು, ನಮ್ಮ ಪೊಲೀಸ್ ಅಣ್ಣ ಪದ್ಮಗಳ ಮುನಿಯಂಕಣ್ಣ, ನಾಗರಾಜಣ್ಣ, ಬಂಡಾರಳ್ಳಿ ನಾಗರಾಜಣ್ಣ, ಏನು ಮಮತಾ ಅವರು, ಲಲಿತಾ ಅವರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಏನಿದ್ದಾರೆ ಎಲ್ಲರೊಂದಿಗೂ ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕೊಂಡುಕೊಂಡು ಉತ್ತಮವಾದ ರೀತಿಯಲ್ಲಿ ಪಂಚಾಯತಿಯನ್ನು ಅಭಿವೃದ್ಧಿ ಪತ್ರದಲ್ಲಿ ಕೊಂಡೊಯ್ದು ಎಲ್ಲರ ಸಹಕಾರದೊಂದಿಗೆ ಉತ್ತಮವಾದ ರೀತಿಯಲ್ಲಿ ನಡ್ಕೊಳ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ನಮಗೆ ಮುಖ್ಯವಾಗಿ ಈ ಒಂದು ಏನು ಈ ಅವಧಿ ಏನು ನಾವು 1 ವರ್ಷ 2 ತಿಂಗಳು 1 ತಿಂಗಳು 2 ತಿಂಗಳೇನಿದೆ ಈ ಅವಧಿನಲ್ಲಿ ಅಧ್ಯಕ್ಷರ ಆಯ್ಕೆಗೆ ನಾವು ಚರ್ಚೆ ಮಾಡ್ತಾರೆ. ಕೊತ್ತೂರು ಮಂಜಣ್ಣವ್ರು ಈ ಥರ ಮಾಡಬೇಕು, ಈ ಥರ ಪೊಲೀಸ್ ಅಣ್ಣವರೆಲ್ಲ ನಾವು ಮಾತಾಡಿದ್ದೀವಿ, ಮುನಿಯಂಕಣ್ಣವರು ನಾವೆಲ್ಲ ಸದಸ್ಯರು ಅಂತೇಳಿ ಹೇಳಿದಾಗ ಬಂಡಾರಳ್ಳಿ ನಾಗರಾಜಣ್ಣವರು, ಅಗ್ರಹಾರ ನಾಗರಾಜಣ್ಣವರು ಎಲ್ಲ ಸದಸ್ಯರು ಮಾತಾಡಿದ್ದೀವಿ ಅಂತ ಹೇಳಿದಾಗ ಸರಿ ನೀವು ತೀರ್ಮಾನ ತಗೊಂಡು ನಿಮ್ಮ ತೀರ್ಮಾನದಂತೆ ಪಂಚಾಯತಿನಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ನಾವು ಸಹಕಾರ ಇದೆ ಅಂತೇಳಿ ಹೇಳಿದರು. ಆಮೇಲೆ 2 ಸಾರಿ ಚರ್ಚೆ ಮಾಡಿದಾಗ ಮತ್ತು ನಿನ್ನೆ ಚರ್ಚೆ ಮಾಡಿದಾಗ ಅಷ್ಟೇ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದಂಥವ್ರು ಅಂದರೆ ನಮ್ಮ ಕೊತ್ತೂರು ಮಂಜಣ್ಣವರು. ನಾವು ಅವ್ರು ಯಾವತ್ತೂ ಚಿರುಋಣಿಗಳು. ಅವರೊಂದು ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಯಾವುದೇ ರೀತಿ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರ್ದಂಗೆ ಚ್ಯುತಿ ಬರ್ದಂತೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಉಳಿಸ್ಕೊಂಡು ಮಾತಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲೆಲ್ಲಿ ಏನೇನು ಕೆಲಸಗಳಾಗ್ತಾ ಇದೆಯೋ ನೀರಿಂದಿರ್ಬೋದು ಮತ್ತು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಶಾಲೆಗಳು 1 ವರ್ಷ ಶಾಲೆಗಳು ನಮ್ಮ 2 ಶಾಲೆಗಳು ಕಟ್ಟಿದ್ದೀವಿ. ಜಲ್ ಜೀವನ್ ಮಿಷನ್ ಇಡೀ ರಾಜ್ಯಾದ್ಯಂತ ಆಗಿದೆ. ನಮ್ಮ ಒಂದು ಪಂಚಾಯತಿನಲ್ಲಿ 8 ಹಳ್ಳಿನಲ್ಲಿ ನಮ್ಮ ಶಿವರಾಜ್ ಹೆಸರಲ್ಲಿ ಹಾಕ್ಕೊಂಡ್ಬಿಟ್ಟು ನಾವೆಲ್ಲ ಪಂಚಾಯತಿ ಸದಸ್ಯರ ಸಹಕಾರದೊಂದಿಗೆ ಒಂದೊಂದು ಊರಲ್ಲೂ ಆಯಾ ಗ್ರಾಮ ಪಂಚಾಯತಿ ಸದಸ್ಯರ ಜವಾಬ್ದಾರಿ ತಗೊಂಡು ಸುಮಾರು 8 ಊರುಗಳಲ್ಲಿ ಈ 2 ತಿಂಗಳಲ್ಲೇ ನಮ್ಮದು ಮುಕ್ತಾಯ ಆಗುತ್ತೆ. 3 ಊರು ಬೇರೆಯವ್ರಿಗಾಗಿದೆ, ಅದು ಮುಕ್ತಾಯ ಆದರೆ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ಗ್ರಾಮಗಳು ಸಂಪೂರ್ಣವಾಗಿ ಮನೆಗೂ ನೀರು ತಲುಪಿಸೋಂಥ ಏಕೈಕ ಪಂಚಾಯತಿ ಆಗುತ್ತೆ. ಯಾವುದು ಅಂದರೆ ಹನುಮನಹಳ್ಳಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಮನ್ನಣೆ ನೀಡಿ ಆದಷ್ಟು ಬೇಗ ಅದನ್ನು ಮುಕ್ತಾಯಗೊಳಿಸಿ ಜಲ್ ಜೀವನ ಮಿಷನಲ್ಲಿ ಎಲ್ಲ ಗ್ರಾಮಗಳಿಗೂ ಮನೆಗೂ ನೀರನ್ನು ಹಾಕೋದು ನಮ್ಮ ಮುಖ್ಯವಾದ ಉದ್ದೇಶ. ಜೊತೆಗೆ ಏನು ಇವಾಗ NREGನಲ್ಲಿ ವೈಯಕ್ತಿಕ ಕಾಮಗಾರಿಗಳಿದೆ, ವೈಯಕ್ತಿಕ ಕಾಮಗಾರಿಗಳು ಪಟ್ಟಿ ಮಾಡಿದ್ದೀವಿ. ಯಾರು ಬೇಕಾದರೂ ಪಂಚಾಯತಿನಲ್ಲಿ ಬಂದುಬಿಟ್ಟು ಯಾರಿಗೆ ಏನು ಬೇಕು ಅವರೇ ಖುದ್ದು ಪಂಚಾಯತಿಗೆ ಹಾಜರಾಗಿ ಎಲ್ಲರೂ ತಮ್ಮ ಕೆಲಸಗಳು ಮಾಡ್ಕೊಂಡು ಹೋಗಬೇಕು. ಪಂಚಾಯತಿ ಅಭಿವೃದ್ಧಿಗೆಲ್ಲ ವೈಯಕ್ತಿಕವಾಗಿ ಎಲ್ಲರೂ ಅಷ್ಟೇ ಜನರು ಸಹಕಾರ ನೀಡಬೇಕು ಅಂತೇಳಿ ಅವರಲ್ಲೂ ಸಹ ಮನವಿ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಒಂದೇನಂದರೆ ಯಾರೇ ಬಂದರೂ ಪಂಚಾಯತಿಗೆ ಇವತ್ತಿನವರೆಗೂ ನಾವು ಯಾವುದೇ ಒಂದು ಖಾತೆ ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಶೌಚಾಲಯ ಇರ್ಬೋದು, ಒಂದು NREG ಕೆಲಸ ಇರ್ಬೋದು, 1 ರೂಪಾಯಿಗೆ ಆಸೆ ಪಡೆದಿಲ್ಲ 1 ರೂಪಾಯಿಗೆ ನಾವು ಯಾರ ಹತ್ರನೂ ಯಾವುದೇ ರೀತಿ ನಾವು ಅದಕ್ಕೆ ಆಮಿಷಕ್ಕೆ ಒಳಗಾಗದಂಗೆ ಎಲ್ಲ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ತುಂಬ ಸಂತೋಷ ಇದೆ ನಮಗೆ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಏನು ಸರ್ಕಾರ ಸವಲತ್ತನ್ನು ತಲುಪಿಸಿ ಅಭಿವೃದ್ಧಿ ಕೊಂಡೊಯ್ಯಬೇಕು. ಮತ್ತು ನಾವು ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರನ್ನೂ ಮುಂಚೂಣಿಗೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ.
ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಶಶಿಕಣಮ್ಮ ಅವರಿಗೆ ಹೃದಯಪೂರ್ವಕ ನಮಸ್ಕಾರವನ್ನು ತಿಳಿಸ್ತಾ, ಅದೇ ರೀತಿಯಲ್ಲಿ ಅವರು ಅಧ್ಯಕ್ಷರಾಗೋಕ್ಕೆ ಈ ಹನುಮನಹಳ್ಳಿ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಸಹಕರಿಸಿ ಅವರಿಗೆ ಬಹುಮತ ಸೂಚಿಸಿ ಈ ದಿನ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಮಾಡಿದ್ದಾರೆ. ನಾನು ಅವರಿಗೊಂದು ಮಾತೇಳೋದೇನೆಂದರೆ, ಈ ಹಿಂದೆ ಏನು ಅಧ್ಯಕ್ಷರುಗಳು ಆಗಿದ್ದಾರೆ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಂಡು ಎಲ್ಲ ರೀತಿಯಲ್ಲಿ ಈಗ ಹಿರಿಯರೆಲ್ಲ ನಮ್ಮ ಮೋಹನ್ ಅಣ್ಣವರು, ಮನೆಯಣ್ಣವರು, ನಾಗರಾಜಣ್ಣವರು ಇವರೆಲ್ಲರೂ ಕೂಡ ಇದ್ದಾರೆ ಅವರ ಜೊತೆಯಲ್ಲಿ. ಅವರು ಒಂದುಗೂಡಿಸಿಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಸ್ಥಾನಕ್ಕೆ ಬೆಳೆಸಿಕೊಂಡು ಈಗಾಗಲೇ ಏನು ಹೇಳಿದ್ರು ಅವರು ಜಲಜೀವನ ಮಿಷನ್ನಲ್ಲಿ ಒಂದು ಬೇಗನೆ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ, ಅದೇ ರೀತಿಯಲ್ಲೂ ಕೂಡ ಈ ಪಂಚಾಯಿತಿಗೆ ಇವರ ಒಂದು ಅವಧಿಯಲ್ಲಿ ಒಳ್ಳೆಯ ಅವಾರ್ಡ್ ತಗೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಮೂಡಿಸಿ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಒಂದು ಪಂಚಾಯಿತಿಯಂತ ನಾವು ಆಶಿಸ್ತಾ, ಎಲ್ಲರ ಸಹಕಾರ ಸಹಮತದಿಂದ ನಿನಗೆ ನೀಡಿರುವಂಥ ಒಂದು ಬಹುಮತವನ್ನು ನೀನು ಉಳಿಸ್ಕೊಂಡು ಮುಂದಿನ ಒಳ್ಳೆ ಅಧಿಕಾರವನ್ನು ಹಿಡಿಯುವ ಮುಖಾಂತರ ಈ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ತಿಳಿಸುತ್ತಾ, ಈಗ ಇವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರಿಗೂ ಸಹಕರಿಸಿದ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡ ಅದಕ್ಕೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿ ಪತ್ರ ಮಾಧ್ಯಮದವರು ತಾವು ಬಂದು ಏನು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ತಾಲೂಕಾದ್ಯಂತ ಏನು ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀನಿ.